ಹೃದಯವಂತ ಕನ್ನಡಿಗರಿಗೆ 7 ಕೋಟಿ ನಮಸ್ಕಾರಗಳು. ಇಂದಿನ ಒಂದು ವಿಡಿಯೋದಲ್ಲಿ ನಾನು ಮುಂಬೈದ ಸಮೀಪದಲ್ಲಿರುವ ಗಣೇಶಪುರಿ ಬಗ್ಗೆ ಮತ್ತು ಮುಂಬೈ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈಗ ನೀವು ನೋಡ್ತಾ ಇರೋದು ಕುಂಡ, ಬಿಸಿನೀರಿನ ಕುಂಡ ಇವು. ಇಲ್ಲಿ ನದಿ ಇದೆ, ಗಣೇಶಪುರಿ ಅಂತೇಳಿ. ಇಲ್ಲಿ ವಸೈ ವಿರಾರದಿಂದ ಒಂದು ಸುಮಾರು ಒಂದು 20-30 ಕಿಲೋಮೀಟ್ರ್ ಆಗ್ತದೆ. ಮುಂಬೈನಿಂದ ಒಂದು 70 ಕಿಲೋಮೀಟ್ರ್ ಆಗ್ತದೆ ಇದು ಜಾಗ. ಇದು ಮುಂಬೈಗೆ ಸಮೀಪ ಇದೆ. ಭಾಳ ಶಾಂತ ವಾತಾವರಣ ಇದೆ. ಇದೆ ನೋಡಿ ನದಿ. ಇದರ ಸುತ್ತಮುತ್ತಲು ಭಾಳಷ್ಟು ಬಿಸಿನೀರಿನ ಹಾಟ್ ಸ್ಪ್ರಿಂಗ್ಸ್ ಅದಾವ, ಬಿಸಿನೀರಿನ ಬಗೆಗಳು. ಇವರ ನೋಡಿ ಸ್ವಾಮೀಜಿಯವರು, ನಿತ್ಯಾನಂದ ಸ್ವಾಮೀಜಿಯವರು ಅಂತೇಳಿ. ಇವರು ಮುಕ್ತಾನಂದ ಸ್ವಾಮೀಜಿಗಳು. ಇದು ಇಲ್ಲೇ ಬ್ರಿಡ್ಜ್ ಕ್ರಾಸ್ ಮಾಡಿದ್ರೆ ನಿಂಬಾಳಿ ಅಂತ ಬರ್ತೈತಿ, ಅಲ್ಲಿ ಶಾಂತಿ ಮಂದಿರ ಅಂತೈತಿ. ಇಲ್ಲಿ ನೀವು ಇಳ್ಕೊಳ್ಳಿಕ್ಕೆ ಮತ್ತು ಊಟದ ವ್ಯವಸ್ಥೆ ಐತಿ. ಆರಾಮ್ 1 ದಿವಸ ಅಥವಾ 2 ದಿವಸ ಇರಬಹುದು. ಶಾಂತಿ ಮಂದಿರ ಅನ್ನೋದು ಒಂದು ಆಶ್ರಮ. ಇವರು ನ್ಯೂ ನಿತ್ಯಾನಂದ ಸ್ವಾಮೀಜಿಯವರ ಅಂಡರ್ನ್ಯಾಗ ಐತಿದು. ಯಾಕಂತಂದ್ರೆ ನಿತ್ಯಾನಂದ ಸ್ವಾಮೀಜಿಯವರ ಸಮಾಧಿ ಗಣೇಶಪುರಿಯಲ್ಲಿ ಐತಿ. ಅವ್ರಿಗೆ ಸಂಬಂಧಪಟ್ಟಿದ ಒಂದು ಆಶ್ರಮ ಇದು, ಶಾಂತಿ ಮಂದಿರ ಅಂಥೇಳಿ. ಇರ್ಕೊಳಕ್ಕೆ ರೂಮ್ಸ್ ಎಲ್ಲ ವ್ಯವಸ್ಥೆ ಭಾಳ ಚೆನ್ನಾಗೈತಿ. ಬಂದು ಇರ್ಕೋಬೋದು ಇಲ್ಲೇ. ಬಟ್ ಚಾರ್ಜಸ್ಸು ಪರ್ ಡೇ 500 ಅದ ಇಲ್ಲೇ ಒಂದು ದಿನಕ್ಕೆ. ಊಟದ ವ್ಯವಸ್ಥೆನೂ ಅದ. ನೀವು ಇಲ್ಲೇ ಮುಂಬೈಗೆ ಬಂದ್ರೆ ನೀವು ದಯವಿಟ್ಟು ಇಲ್ಲಿ ಬರಬೇಕು. ಭಾಳ ಚೆನ್ನಾಗಿದೆ ಇಲ್ಲಿ ಪರಿಸರ. ಮುಂಬೈಯ ಒಂದು ವಾತಾವರಣಕ್ಕಿಂತ ಇಲ್ಲಿ ಶಾಂತ ವಾತಾವರಣ ಇದೆ, ನೋಡಬೇಕು. ಮತ್ತು ಕ್ಲೈಮೇಟು ಭಾಳ ಚೆನ್ನಾಗಿದೆ. ಇಲ್ಲಿ ಬಿಸಿನೀರು ಬುಗ್ಗಿರೋದ್ರಿಂದ ಅದನ್ನು ನಾವು ಸ್ನಾನ ಮಾಡಿದ್ರೆ ನಮಗೆ ಇದು ಆಗ್ತದೆ, ಚರ್ಮಗಳೆಲ್ಲ ಹೋಗ್ತಾವೆ. ಇದು ನೋಡ್ತಾ ಇರೋದು ಕ್ಯಾಂಟೀನ್. ಇದು ಇಲ್ಲೇ ಗಣೇಶಪುರಿ ಒಳಗೆ ಐತಿ. ಇಲ್ಲೇ ಚೀಪ್ ರೇಟ್ನಾಗ ಮತ್ತು ಅತ್ಯಂತ ರುಚಿಕಟ್ಟಾದ ಒಂದು ಊಟ ಮತ್ತು ಫಳಾರ ಸಿಗ್ತೈತಿ ಇಲ್ಲೇ. ಇದು ರೇಟ್ ಬೋರ್ಡ್ ನೋಡ್ರಿ, ಇದು ಭಾಳ ಕಡಿಮೆ ಬೆಲೆಗೆ ಕೊಡ್ತಾರೆ. ಇದು ಇಲ್ಲಿ ಮಹಾರಾಷ್ಟ್ರದ ಬಸ್ ಇವು ಎಲ್ಲ ಮೊಡ್ಕಾ ಟೈಪ್ ಅದಾವೆ ಇಲ್ಲೆಲ್ಲ ಬಸ್ಸುಗಳು. ಮೊಡ್ಕಾಕ್ಕೆ ಹಾಕುವಂಥ ಗಾಡಿಗಳನ್ನು ನಿಲ್ಲಿಸ್ತಾರೆ. ಇದು ಮಹಾರಾಷ್ಟ್ರದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಷ್ಟು ಸರಿ ಇಲ್ಲ. ಈಗ ನಾನು ಮುಂಬೈಗೆ ಬಂದೆ. ಮುಂಬೈದ ಛತ್ರಪತಿ ಶಿವಾಜಿ ಟರ್ಮಿನಸ್ಗೆ ಬಂದೆ. ವಸೈ ವಿರಾರದಿಂದ ಬಂದೆ ನಾನು. ಇದು ದೊಡ್ಡ ಛತ್ರಪತಿ ಶಿವಾಜಿ ಟರ್ಮಿನಸ್ ಭಾಳ ದೊಡ್ಡದದ. ದೊಡ್ಡ ರೈಲ್ವೆ ಸ್ಟೇಷನ್ನು, ಭಾಳ ಜನನಿಬಿಡ ಪ್ರದೇಶ ಇದು. ಇಲ್ಲಿ 2008ರಾಗ ಟೆರರಿಸ್ಟ್ ಅಟ್ಯಾಕ್ ಆಗಿತ್ತು. ಅದು ನೋಡಿ ಎಷ್ಟೊಂದು ಜನದಟ್ಟಣೆಯವಾಗಿದೆ ಮುಂಬೈ ಶಹರ. ಇದು ಟ್ರೈನಾಗಿಂದು ಇವು. ಇಲ್ಲೇ ಟ್ರೈನಿಂಗ್ ವ್ಯವಸ್ಥೆ ಭಾಳ ಅದ. ಈಗ ನೀವು ನೋಡ್ತಾ ಇರೋದು ಗೇಟ್ವೇ ಆಫ್ ಇಂಡಿಯಾ. ಇದು ಭಾರತದ ಹೆಬ್ಬಾಗಿಲು. ಇದು 1924ರಲ್ಲಿ 5th ಜಾರ್ಜಿನ ಸಂಬಂಧ ಇದನ್ನು ನಿರ್ಮಿಸಿದರು ಮುಂಬೈಗೆ. ಇಲ್ಲೇ ಇದು ಮುಂಬೈ ಫಸ್ಟ್ ಅಂದರೆ ಮುಂಬೈದ ಆಕರ್ಷಣಾ ಕೇಂದ್ರ ಇದು. ಇದು ತಾಜ್ ಮಹಲ್ ಹೋಟೆಲ್. ಇದು ಜೆಮ್ಶೆಡ್ಜಿ ಟಾಟಾ ಅವರ ನೇತೃತ್ವದಲ್ಲಿ ಇದು ತಾಜ್ ಮಹಲ್ ಹೋಟೆಲ್ ನಿರ್ಮಿತವಾಗಿದೆ. ಭಾಳ ಹಳೆಯದು ಮತ್ತು 5 ಸ್ಟಾರ್ ರೇಟ್ ನಮ್ಮ ದೇಶದಲ್ಲಿ ಒಂದು ಪ್ರತಿಷ್ಠಿತ ಒಂದು ಹೋಟೆಲ್ ಅಂತ ಹೇಳ್ಬೋದು ಇಲ್ಲೇ. ಇಲ್ಲಿ ಭಾಳ ಜನ ಮುಂಬೈಗೆ ಬಂದರೆ ಎಲ್ಲರೂ ಇಲ್ಲಿ ಬರ್ತಾರೆ. 360 ವ್ಯೂ ಕೊಡ್ತಾಯಿದ್ದೀನಿ. ಇದು ಹೆಬ್ಬಾಗಿಲ ಸ್ವಲ್ಪ ಏನೋ ಇಲ್ಲಿ ರಿಪೇರಿ ಕಾರ್ಯ ನಡೀತಿದ್ದು ಕಾಣಿಸ್ತೈತಿ. ಇಲ್ಲಿ ಬ್ರಿಟಿಷರ ತಮ್ಮ ಲಾಸ್ಟ್ 1948 ದೇಶ ಬಿಟ್ಟು ಇಲ್ಲಿಂದ ಹೋದರು. ಅವಾಗ ಅನೇಕ ಘಟನೆಗಳಿಗೆ ಸಾಕ್ಷಿಯಾಗಿದೆ ಇದು. ಇಲ್ಲಿ ಹಾರ್ಬರ್ ಇದೆ ಇಲ್ಲೇ. ಇಲ್ಲೆಲ್ಲ ಹಡಗುಗಳು ನಿಲ್ತಾವೆಲ್ಲ ಈ ಪ್ರದೇಶದಲ್ಲಿ. ಇಲ್ಲಿಂದ ನೀವು ಎಲಿಫೆಂಟಾಗಿ ಹೋಗ್ಬೋದು. ಎಲಿಫೆಂಟದಲ್ಲಿ ನಮ್ಮ ಕನ್ನಡದ ದೊರೆಗಳಾದ ಚಾಲುಕ್ಯದವರೇ ರಾಜರೇ ಕಟ್ಟಿದಂಥ ಗುಹಾಂತರ ದೇವಾಲಯಗಳದಾವ. ಇಲ್ಲಿಂದ ಫೇರಿ ಒಳಗೆ 1 ತಾಸಿನಾಗ ಹೋಗ್ಬೋದು. ಇಲ್ಲಿಂದ ಫೇರಿ ಸಿಗ್ತಾವೆ ನಿಮ್ಗೆ ಎಲಿಫೆಂಟಾಗಿ ಹೋಗ್ಬೇಕಂದ್ರೆ. ಮತ್ತು ಇಲ್ಲೇ ಸಮುದ್ರ ನಡುವೆ ಒಂದು ಬ್ರಿಟಿಷ್ ಕಟ್ಟಡ ಐತೆ ಇಲ್ಲೇ. ಈಗಾದರೂ ಐತೆ ಅದು ಅಲ್ಲೇ. ಅದನ್ನು ಒಂದು ರೌಂಡ್ ಹಾಕಿಸ್ತಾರೆ ಫೇರಿಯಾಗ ಹೋಗ್ಬೋದು. ಇವನ್ನೆಲ್ಲ ನೀವು ಇಲ್ಲಿ ಮುಂಬೈಗೆ ಬಂದು ನೋಡ್ಲಿಕ್ಕೆ ಆಗ್ತೈತಿ. ಇವೆಲ್ಲ ಲಾಂಚ್. ಇವೆಲ್ಲ ಇಲ್ಲಿ ಹಾರ್ಬರ್ ಅದ ಇರೋದರಿಂದ ಲೋಡಿಂಗ್ ಅನ್ಲೋಡಿಂಗ್ ಮಾಡ್ತಾರೆ ಇಲ್ಲೇ. ಇವೆಲ್ಲ ಎಲಿಫೆಂಟಾಗಿ ಹೋಗುವಂಥ
ಲಾಂಚು. ಇದು ಮುಂಬೈ ಸಿಟಿ ವ್ಯೂ. ಎಲ್ಲಿ ನೋಡಿರೋ ಗಗನಚುಂಬಿಗಳ ಕಟ್ಟಡ ನೋಡ್ಬೋದು. ಮುಂಬೈ ಭಾಳ ಕಂಜೆಸ್ಟೆಡ್ಡು ಮತ್ತು ಹೈಲಿ ಪಾಪ್ಯುಲೇಟೆಡ್ ಸಿಟಿ ಅಂತ ಹೇಳ್ಬೋದು. ಇಲ್ಲೇ ದೇಶದ ಮೂಲೆ ಮೂಲೆಗಳಿಂದ ಇಲ್ಲೇ ದುಡಿಯೋಕೆ ಬಂದಿರ್ತಾರೆ. ಜಗತ್ತಿನ ಜನನೂ ನೋಡ್ಬೋದು ಇಲ್ಲೇ. ಕಮರ್ಷಿಯಲ್ ಸಿಟಿ, ನಮ್ಮ ಭಾರತದ ದೇಶದ ಒಂದು ವಾಣಿಜ್ಯ ಕೇಂದ್ರ ಇರ್ಬೋದು. ಈಗ ನಾನು ಹಾರ್ಬರ್ ಲಿಂಕ್ಗೆ ಹೋಗ್ತಾ ಇದ್ದೀನಿ. ಇದು ಸುಮಾರು 22 ಕಿಲೋಮೀಟರ್ ಸಮುದ್ರದ ಮೇಲೆ ಅಟಲ್ ಸೇತು ಅಂತ, ಅಟಲ್ ಬ್ರಿಡ್ಜ್ ಇದು. ಸಮುದ್ರದ ಮೇಲೆ ಕಟ್ಟಿದ್ದಾರೆ. ಇದು ನಮ್ಮ ದೇಶದಲ್ಲೇ ಲಾರ್ಜೆಸ್ಟ್ ಸೀ ಲಿಂಕ್ ಬ್ರಿಡ್ಜ್ ಇದು. ನವಿ ಮುಂಬೈಗೆ ಕನೆಕ್ಟ್ ಆಗೈತಿ. ನೀವು ಮುಂಬೈಗೆ ಬಂದ್ರೆ ತಪ್ಪದೆ ಈ ಬ್ರಿಡ್ಜ್ ನೋಡಿರಿ. ಥ್ಯಾಂಕ್ ಯು.